ಪಾರ್ಕಲ್ಲಿ 1,40,00,000. ಯಾಕೆ ಅಂತಂದರೆ ಈಗ ಆಲ್ರೆಡಿ ಡೆವಲಪ್ ಆಗಿರೋದನ್ನ ಇನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿ ಮೇಂಟೆನೆನ್ಸ್ ಮಾಡೋ ಒಂದು ಸರ್ವಜ್ಞ ಪಾರ್ಕ್ ಮತ್ತು ಕುವೆಂಪು ಪಾರ್ಕ್ ಇರುತ್ತೆ. ಅದ್ರ ಜೊತೆಗೆ ಆರ್ಜ್ ಲೇಔಟ್ ಅಂತ ಪಾರ್ಕ್, ದೊಡ್ಡ ಪಾರ್ಕ್ ಇದೆ, ಅದು 1,40,00,000. ಇನ್ನೂ ಅದೇನೂ ಡೆವಲಪ್ಮೆಂಟ್ ಮಾಡಿಲ್ಲ. ಅದನ್ನು ಸಂಪೂರ್ಣ ಪ್ರಮಾಣದಲ್ಲಿ ಡೆವಲಪ್ಮೆಂಟು ಮಾಡಬೇಕು. ಆ ಒಂದು ಜನಸ್ನೇಹಿಯಾಗಿ ಏನೇನು ಮೂಲಭೂತ ಸೌಕರ್ಯ ಒದಗಿಸಿ ಅದನ್ನು ಮೇಂಟೆನೆನ್ಸು ಮಾಡೋ ನಿಟ್ಟಿನಲ್ಲಿ ಅದೆಲ್ಲ DPR ಆಗಿ 2 ಟೆಂಡರ್ ಆಗಿ 30 ಲಕ್ಷದ 2 ಟೆಂಡರ್ ಆಗಿದೆ. ಅದು ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ. ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗ ಹತ್ತಿರದಲ್ಲೇ. ನಮ್ಮ ಆರೋಗ್ಯ ಮುಖ್ಯ, ಅಷ್ಟೊಂದು ಉಪಯೋಗಿಸ್ಕೊಳ್ತಾ ಇಲ್ಲ ನನ್ನ ಪ್ರಕಾರ. ನೋಡಿ, ನಮ್ಮದು ಹೆಚ್ಚು ಕಡಿಮೆ ಕೋಲಾರಿಗೆ 10 ಕಿಲೋಮೀಟ್ರ್ ದೂರ ಇರ್ತದೆ ನನ್ನೂರು. ಬೆಳಿಗ್ಗೆ ಚಳಿ ಮಳೆ ಗಾಳಿ ಏನೇ ಇದ್ದರೂ ಕೂಡ ನಾವು ನಮ್ಮ ನಿರಂತರ ಕಾಯಕದಲ್ಲಿ ಸೈಕ್ಲಲ್ಲಿ ಬಂದು ಸ್ಟೇಡಿಯಂ ಅಥವಾ ಪಾರ್ಕಲ್ಲಿ ಬೆವರು ಸುರಿಸ್ತಾ ಸುಮಾರು 43 ವರ್ಷಗಳಿಂದ ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇದರಿಂದ ನಾವು ತುಂಬ ಆರೋಗ್ಯವಾಗಿ ಮತ್ತು ಅದನ್ನು ಅನುಭವಿಸ್ತಾ ಇದ್ದೀವಿ. ಮಾಡಿದರೆ ಖಂಡಿತವಾಗಿ ಅದು ಅಸಾಧ್ಯ. ಸಂವಿಧಾನದ ಪರಿಚ್ಛೇದ 5ರಲ್ಲಿ ರಜೆ ಮಾತ್ರ. ರಜೆ ಅಂದ್ರೆ ಮೊದಲು ಬಲಿಯಾಗುವಂಥವ್ರು 3 ಕ್ಯಾಟಗರಿ. 1 ಮಕ್ಕಳು, 2 ಮಹಿಳೆಯರು, 3 ವೃದ್ಧರು. ಹೌದಲ್ವಾ? ಇದಕ್ಕೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ನಾವು ಎಲ್ಲ ತಿರುವಾಕಿದ್ರು ನೋಡ್ಬೋದು. ಇತ್ತೀಚೆಗೆ ನಡೆದಂಥ ಉಕ್ರೇನು ಅನ್ನೆಲ್ಲ ಗಲಾಟೆ ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ಕಡೆ ಬಾಂಬ್ ಬಿದ್ದಾಗ, ಅಲ್ಲೆಲ್ಲ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಿದಾಗ ನವಜಾತ ಶಿಶುಗಳು ಏನಾಗಿದ್ದಾವೆ, 100 ನವಜಾತ ಶಿಶುಗಳು ಸಾವನ್ನಪ್ಪಿವೆ. ಹಾಗಾಗಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ತುಂಬ ಸಂಕಷ್ಟಕ್ಕೀಡಾಗೋದನ್ನ ನೋಡ್ತಿದ್ದೀವಿ. ಸೊಸೈಟಿಗಳನ್ನ ಕಟ್ಟೋದಕ್ಕೆ ಮಕ್ಕಳ ಒಂದು ಏನು ಪಾತ್ರ ಇದೆ, ನಿಮ್ಮ ಬೆಳವಣಿಗೆ ಏನಿದೆ, ಸದೃಢ ಭಾರತ ನಿರ್ಮಾಣಕ್ಕಾಗಿ ನಿಮ್ಮ ಕೊಡುಗೆ ಮುಂದೆ ಏನಿದೆ, ಅದು ನಿಮ್ಮ ಹಕ್ಕುಗಳನ್ನ ಅರಿವು ಉಂಟಾದಾಗ ಮಾತ್ರ ನೀವು ನಿಮ್ಮ ಸಾಮರ್ಥ್ಯದ ಸಂಪೂರ್ಣ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ದೇಶ ನಿರ್ಮಾಣದಲ್ಲಿ. ಆದ್ದರಿಂದ ಎಲ್ಲ ಮಕ್ಕಳುಗಳು ಕೂಡ ನಿಮ್ಮ ಹಕ್ಕುಗಳನ್ನ, ಜವಾಬ್ದಾರಿಗಳನ್ನ ಅರ್ಥಕೊಳ್ಬೇಕು ಮತ್ತು ಇತರೆ ನಿಮ್ಮ ಸಹಪಾಠಿಗಳಿಗೆ ಅದನ್ನು ತಿಳಿಸ್ಕೊಡ್ಬೇಕು. ಆ ಜ್ಞಾನವನ್ನು ಪಡೀಲಿಕ್ಕೆ ತಾವೆಲ್ಲರೂ ವಿವಿಧ ರೀತಿಯಾಗಿರ್ತಕ್ಕಂಥ ಜ್ಞಾನವುಳ್ಳಂಥ ವ್ಯಕ್ತಿಗಳಿಂದ ತಾವು ಅನುಭವಗಳನ್ನು ಪಡೆದುಕೊಂಡಾಗ ತಾವು ಕೂಡ ಒಳ್ಳೆಯ ಬುದ್ಧಿವಂತರಾಗಿ ಈ ದೇಶಕ್ಕೆ ಒಳ್ಳೆಯ ಶಕ್ತಿಯಾಗಿ ಮತ್ತು ಸಂಪತ್ತಾಗಿ ಬೆಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ತಾವೆಲ್ಲರೂ ಇವತ್ತು ಕೊಡುವಂಥ ತರಬೇತಿಯನ್ನು ಅಚ್ಚುಕಟ್ಟಾಗಿ ಕಲಿಬೇಕಂತಕ್ಕಂಥದ್ದು ನನ್ನ ಉದ್ದೇಶ.